ವಿದ್ಯಾರ್ಥಿಗಳೇ, ಈ ಗಣಿತನ ಸರಿಯಾಗಿ ಲಕ್ಷ ಕೊಟ್ಟು ಮಾಡೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡ್ರಿ, ಬಂತಿರ್ತು. ಈಗ ಮೊದಲು ವಿಡಿಯೋ ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದಿಂದ ಈ ಗಣಿತ ಬರ್ತಾವ ನೋಡಿ. ಇಲ್ಲಿ ಒಂದು ಗಣಿತ ಹೆಂಗೆ ತಿಳ್ಕೊಬೇಕಂದ್ರೆ ಪ್ರಶ್ನೆಯನ್ನು ಓದ್ರಿ. ಈಗ ನಾನು ಹೇಳುವಾಗ ನೀವು ಲಕ್ಷ ಕೊಟ್ಟು ಕೇಳ್ರಿ. ಇದು ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ. ನೀವು ಲಕ್ಷ ಕೊಟ್ಟು ನೋಡಿದ್ರಿ ಅಂದ್ರೆ ನಿಮ್ಗೆ ಗಣಿತ ತಿಳಿತಾವ. ನಿಮಗೆ ನೋಡ್ರಿ ಮಸಾಲ ಬಂದಿತ್ತು ಅಂತ ನೀವು ಕಲ್ತಿದ್ದೀರಿ ಅಂದ್ರೆ ಈ ಗಣಿತ ಮಾಡೇ ಬಿಡ್ತೀರಿ ನೀವು. ಅದಕ್ಕೆ ನಿಮಗೆ ವೆಕೇಶನ್ ಕ್ಲಾಸ್ ನೋಡಿ ಬೇಸಿಕ್ ಲಸ ಮಾಸ ಭಿನ್ನರಾಶಿ ಕೂಡ್ಸೋದು ಕಳಿದು ಗುಣಾಕಾರ ಭಾಗಾಕಾರ 30 ತನಕ ಟೇಬಲ್ ಬಂತು ಅಂದ್ರೆ ನೀವು ಕೂತಲ್ಲೇ ನವೋದಯ ವಿಡಿಯೋಗಳು ಬರ್ತಾವೆ. ಪ್ರತಿಯೊಂದು ಗಣಿತದ ವಿಡಿಯೋ ಬರ್ತದೆ, ಅಭ್ಯಾಸ ಬರ್ತದೆ, ಕ್ರಮ ಪದ್ಧತಿ ಅನುಕ್ರಮ ಅಭ್ಯಾಸ ಬರ್ತದೆ, ಬೇಸಿಕ್ 2 ತಿಂಗಳ ಅಭ್ಯಾಸ ವಿಡಿಯೋ ಬರ್ತಾವೆ. ಅವಕ್ಕನ್ನೆಲ್ಲ ಕ್ರಮಬದ್ಧವಾಗಿ ನೀವು ಅಭ್ಯಾಸ ಮಾಡಿದ್ರೆ ಆಟೋಮೆಟಿಕ್ಲಿ ನೀವು ವಿಡಿಯೋಗಳು ಬೆಂದು ಹತ್ತಿ ಬಿಡ್ರಿ. ನೀವು ಆ ವಿಡಿಯೋ ಹೆಂಗೆ ಬರ್ತಾವೆ ಹಂಗೆ ಅಭ್ಯಾಸ ಮಾಡಿಬಿಡ್ರಿ, ನವೋದಯ ರಿಸಲ್ಟ್ ಆಗ್ತದೆ. ಗದ್ಯವಾಗಿ ಬರ್ತದೆ, ರೀಸ್ನಿಂಗ್ ಬರ್ತಾವೆ, ಪಿರಿಯಡ್ ವೈಸ್ ಬರ್ತಿರ್ತದೆ. ಟೆಲಿಗ್ರಾಮ್ದಾಗ ಪಿರಿಯಡ್ ವೈಸ್ ಬರ್ತಿರ್ತವೆ. ಅದನ್ನು ನೀವು ಅಭ್ಯಾಸನ ಕ್ರಮಬದ್ಧವಾಗಿ ನೀವು ಮಾಡಿರಿ, ಅದು ರಿಸಲ್ಟ್ ಆಗೇ ಆಗ್ತವೆ. ಆದ್ರೆ ಒಂದು ಸ್ವಲ್ಪ ಅದನ್ನು ವಿದ್ಯಾರ್ಥಿಗಳು ಸರಿಯಾಗಿ ಮಾಡ್ತಾರೋ ಒಂದು ಸ್ವಲ್ಪ ನೋಡೋರು ಯಾರಾದರೂ ಇದ್ದಾರಂದ್ರೆ ಇದರದ್ದು ಭಾಳ ಬೆನಿಫಿಟ್ ಆಗ್ತದೆ. ಈಗ ನಾ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ವಿದ್ಯಾರ್ಥಿಗಳೇ, 1 ಕೋಣೆ 64ನೇ ಪ್ರಶ್ನೆ 2014 ನವೋದಯ 64ನೇ ಪ್ರಶ್ನೆ ವಿಡಿಯೋ ನಂಬರ್ 14. 1 ಕೋಣೆಯ ಉದ್ದ ಅಗಲ ಮತ್ತು ಎತ್ತರಗಳ ಅನುಕ್ರಮವಾಗಿ 8.25 ಮೀಟರ್, 6.75 ಮೀಟರ್ ಮತ್ತು 4.50 ಮೀಟರ್ ಆಗಿವೆ. 3 ಅಳತೆಗಳನ್ನು ಸರಿಯಾಗಿ ಅಳೆಯಬಹುದಾದ ಅತಿ ಉದ್ದ ಲಾಡಿಯ ಉದ್ದವನ್ನು ಕಂಡುಹಿಡಿಯಿರಿ. ಅಂದ್ರೆ ಅತಿ ಉದ್ದವಾದ ಲಾಡಿಯ ಉದ್ದ ಅವೇನು ಸುತ್ತಳತೆ ಕೇಳಿಲ್ಲ, ವಿಸ್ತೀರ್ಣ ಕೇಳಿಲ್ಲ, ಘನಫಲ ಕೇಳಿಲ್ಲ. ಕೇಳಿದ್ದೇನು ಅತಿ ಉದ್ದ ಲಾಡಿಯ ಉದ್ದ ಎಷ್ಟು ಅಂದ್ರೆ ಮಾಸ. ಅದನ್ನು ತಿಳ್ಕೊ. ಅತಿ ಉದ್ದ ಲಾಡಿಯ ಅಂದ್ರೆ ಟೇಪಿಂದು ಲಾಡಿಯ ಉದ್ದ ಬರಬರಿ ಏನು ಮಾಸ ನೋಡಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅತಿ ಉದ್ದ ಲಾಡಿಯ ಉದ್ದ ಕಂಡುಹಿಡಿಬೇಕಾದ್ರೆ ಮಾಸ ಕಂಡು. ಎದ್ರಾಗದ ಉತ್ತರ ಸೆಂಟಿಮೀಟರ್ದಾಗದ. ಉತ್ತರಗಳು ಸೆಂಟಿಮೀಟರ್ದಾಗ ಕಂಡುಹಿಡಿಬೇಕಾಗ್ಯದಂದ್ರೆ ನೀವೇನು ಮಾಡಬೇಕು, ಉದ್ದ ಅಗಲ ಎತ್ತರಗಳನ್ನು ಸೆಂಟಿಮೀಟರ್ ಮಾಡ್ಕೊಂಡು ಅಳತೆಗಳು ಉದ್ದ ಬರಬರಿ ಎಷ್ಟದ 825 ಸೆಂಟಿಮೀಟರ್ ಮಾಡ್ಕೋಬೇಕೀಗ ನೀವು. ಯಾಕ ಅಂತಂದ್ರೆ ಅದು ಅಳತೆಗಳನ್ನ ಎದುರ ಕೊಟ್ಟಾನ. ಉತ್ತರ ಸೆಂಟಿಮೀಟರ್ದಾಗ ಅಂದ್ರೆ ನೀವು ಇದನ್ನು ಮಾಡ್ಕೋಬೇಕು, ಏನು ಸೆಂಟಿಮೀಟರ್ದಾಗ ಮಾಡ್ಕೋಬೇಕು. ಅಗಲ ಬರೋಬ್ಬರಿ ಎಷ್ಟದ ನೋಡ್ರಿ 675 ಸೆಂಟಿಮೀಟರ್. 675 ಸೆಂಟಿಮೀಟರ್. ಎತ್ತರ ಎಷ್ಟದ ನೋಡ್ರಿ, ಎತ್ತರ ಬರೋಬ್ಬರಿ 450 ಸೆಂಟಿಮೀಟರ್ ನೋಡಿ. 450 ಸೆಂಟಿಮೀಟರ್ ತಿಳಿತಲ್ಲ. ಇವುಗಳನ್ನಿಂತ ದೊಡ್ಡ ಅಂಕಿದಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಭಾಗಾಕಾರ ಕ್ರಮದಲ್ಲಿ ಮಾಸ ಮಾಡಿಬಿಡ್ಬೇಕು. ಭಾಗಾಕಾರ ಕ್ರಮದಾಗ ಮಾಸ ಹೆಂಗೆ ಮಾಡ್ಬೇಕಂತ ದೊಡ್ಡ ಸಂಖ್ಯೆ ಯಾವ್ದು ಇದ್ರಾಗ 825. ಆಮೇಲೆ ಸಣ್ಣ ಸಂಖ್ಯೆ ಯಾವುದು 450. 450 ಮಗ್ಗಿನೇ ಬರಂಗಿಲ್ಲ ಅಂತ ತಿಳ್ಕೊಬಾರ್ದು. ಭಾಳ ಸರಳ. ಈ ದೊಡ್ಡ ಅಂಕಿ ಭಾಗಾಕಾರ ಭಾಳ ಸರಳ. ನಿಮಗೆ ಅಂದಾಜು ಭಾಗಾಕಾರ ಅಂತಂತ ಬರ್ತದೆ. ಇದ್ರಾಗ ಒಂದೇ ಅಂಕಿಲೇ ಭಾಗಾಕಾರ ಮಾಡಿಬಿಡುದು ನೀವು. ನೋಡ್ರಿ 4 2 8 ಅಂದ್ರೆ ಏನಾಯ್ತು? ಹೌದು, ಮುಂದೆ ಅಂಕಿ ದೊಡ್ಡದ ಅಂದ್ರೆ 4 2 8 ಹಚ್ಚಬಾರ್ದು. 451 450 ಯಾಕೆ ಹಚ್ಚಬೇಕಾಯ್ತು ನೋಡ್ರಿ. 452 900 ಆಗ್ತದ. 452 900 ಆಗ್ತದೆ. ಅವಾಗ ನೀವು ಒಂದರಲ್ಲೇ ಹಚ್ಚಿಬಿಡ್ರಿ. ಈಗ 5 ಬಂತು, 12ರಾಗ 5 ಆದ್ರೆ 7, ಕೈಲ ಬಂತು 1, ಎಷ್ಟು ಬಂತು 375 ಬಂತು. ಈ ಶೇಷ ಏನು ಬರ್ತದಲ್ಲ, ಪ್ರತಿಯೊಂದು ಸಲ ಈ ಶೇಷಕ್ಕೆ
ಹಿಂದಿನ ಅಂಕಿದಿಂದ ಭಾಗಿಸಿಬಿಡ್ಬೇಕು. ನೋಡು 450 ನೋಡು 3 ಎರಡಲ್ಲೇ ದೊಡ್ಡದಾಗ್ತದೆ. 375 ಒಂದಲ್ಲೇ 375 ನೋಡು 10ರಾಗ 5 ಆದ್ರೆ 5 ಕೈಲ ಬಂತು 1, 15ರಾಗ 8 ಆದ್ರೆ 7 ಕೈಲ ಬಂತು 1, 0 ಬಿಟ್ಟು ಬಿಡ್ರಿ, 0 ಇಟ್ಟರು ಬರ್ತದೆ ಬಿಟ್ಟರು ಬರ್ತವೆ. ಹಿಂದಿನ ಅಂಕಿ ಎಷ್ಟದ ನೋಡ್ರಿ 375 ಅದ ನೋಡಿ. 7 5ಲೇ ನೋಡ್ರಿ 75 ಮ್ಯಾಗ ಏನು ಬರ್ಬೇಕಾಗಿಲ್ಲ ನಿಮಗೆ. 7 4 28 7 5 35 ಹತ್ತದಿಲ್ಲ ನೋಡ್ರಿ. 5ರಲ್ಲೇ ಮಾಡಿ ನೋಡ್ರಿ ನೀವು. ಎದಕ್ಕೆ 75ಕ್ಕೆ 5ಕ್ಕೆ ಗುಣಾಕಾರ ಮಾಡ್ರಿ. 5 5 25 5 5 25 2 ಬಂತು. 5 7 35 1 2 37 375 ಆತಿಲ್ಲ ನೋಡ್ರಿ. ಅದರಲ್ಲೇ ಭಾಗೋತ್ ಈಗ 75 5ಲೇ 375 ಭಾಗೋತ್. ಅವಾಗ ಏನಾಯ್ತು, ಇನ್ನ ಮಾಸ ಅಂತ ತಿಳ್ಕೊಬಾರ್ದು. ಈಗ ಇನ್ನ ಒಂದು ಸಂಖ್ಯೆ ಅದ, ಆ ಸಂಖ್ಯೆ ಭಾಗ ಹೋಗ್ತದಿಲ್ಲ ನೋಡ್ರಿ. ಈಗ 825 4 ಈಗ ಉಳಿತು ಎಷ್ಟು 675ಕ್ಕೆ ಭಾಗಿಸ್ರಿ. 675 ಯಾವ ಅಂಕಿದಿಂದ ಭಾಗ ಹೋಗ್ಯದ ಈಗ ಈ ಅಂಕಿದಿಂದ ಹೋಗ್ಯದ. ಇದು ನೋಡ್ರಿ ನೋಡಿ 7 ಬಂದದಂದ್ರೆ ಇಲ್ಲಿ 6 ಅದ ಅಂದ್ರೆ 9ರಲ್ಲೇ ಭಾಗ ಹೋಗ್ತದ ನೋಡ್ರಿ. ನೋಡಿ ಇಲ್ಲಿ 6 ಅದ, ಇಲ್ಲೇ 7 ಅದ. 7ರ ಹಿಂದಿನ ಅಂಕಿ 6 ಇತ್ತಂದ್ರೆ ಹೆಚ್ಚಾನೆ 9ರಲ್ಲೇ ಭಾಗ ಹೋಗ್ತಿರ್ತದ. ಮಾಡಿ ನೋಡ್ರಿ 9 ಇಡ್ರಿ. 9 5 45 ಕೈಲ ಬಂತು 4 ಕೈಲ ಬಂತು 4 9 7 63 4 67 ನೋಡ್ರಿ. ನಾ ಹೇಳಿದ್ದು ಬರೋದಿಲ್ಲ. 7 9 675 ನೋಡು. ನಾ ಹೆಂಗೆ ಹೇಳ್ತಾನೆ ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡಿದ್ರಿ ಆಯ್ತದು ನಿಮಗೆ ರಿಸಲ್ಟ್ ಆದಂಗೆ. ಅದು ನೀವು ಮೊದಲು ನಾ ಹೆಂಗೆ ಕಲಿಸ್ತೀನಿ ಅನ್ನೋದು ಮೊದಲು ನೋಡೋದು. 7ರಲ್ಲೇ ನೋಡಿ 7 9 9ಕ್ಕೆ 75 ಗುಣಾಕಾರ ಮಾಡಿದ್ರೆ 675 ಬರ್ತದೆ. ಅದನ್ನು ನೀವು ನೋಡ್ರಿ. 7 9 63 ಹತ್ತದಂದ್ರೆ 9 ಇಲ್ಲಿ ಇಟ್ಕೋರಿ. 9 ಇಟ್ಕೊಂಡು 9ಕ್ಕೆ 75ಕ್ಕೆ ಗುಣಾಕಾರ ಮಾಡ್ರಿ. 9 5 45 ಎಲ್ಲ ಬಂತು 4 9 7 63 4 67 ನೋಡ್ರಿ. ಯಾವ ಅಂಕಿಲೆ ಭಾಗ ಹೋತು 75ರಲ್ಲೇ ಭಾಗ ಹೋತು. ಆದ್ದರಿಂದ ಅತಿ ಉದ್ದ ಬರಬರಿ, ಅತಿ ಉದ್ದಳತೆ ಬರಬರಿ, ಅತಿ ಉದ್ದಳತೆ ಬರಬರಿ ಎಷ್ಟು 75 ಸೆಂಟಿಮೀಟರ್ ಅಂತ ಬರ್ಕೋರಿ. ಯಾಕಂದ್ರೆ ನೀವೆಲ್ಲ ಸೆಂಟಿಮೀಟರ್ದಾಗ ಮಾಡ್ಕೊಂಡ್ರಿ. ಈಗ 75 ಸೆಂಟಿಮೀಟರ್ ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ, ಉತ್ತರ ಸಂಖ್ಯೆ ಬಿ. ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ನೋಡಿ ಇದಕ್ಕೇನಂತಾರ ಮಾಸ ಅಂತಾರ. ಇದಕ್ಕೆ ಮಾಸ ಬರೋಬ್ಬರಿ 75 ಸೆಂಟಿಮೀಟರ್. ಯಾಕೆ ಮಾಡ್ಕೋಬೇಕಂತಂದ್ರೆ ಅತಿ ಉದ್ದಳತೆ ಮಾನ ಯಾವುದು ಮಾಸ, ಅದನ್ನು ನೀವು ತಿಳ್ಕೊಂಡ್ರೆ ಸಾಕು. ಅತಿ ಉದ್ದಳತೆ ಮಾನ ಯಾವುದು ಮಾಸ. ನೋಡಿ ಮಾಸ ಬರೋಬ್ಬರಿ 75 ಸೆಂಟಿಮೀಟರ್. ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಗಣಿತ ತಿಳ್ಕೊಂಡು ಬಿಟ್ರಿ ಅಂದ್ರೆ ನಿಮಗೆ ಮೊದಲ ಶುರುವಾತಿಗೆ ನೀವು ಮಾಸ ತೆಗಿಲಿಕ್ಕೆ ಬರಬೇಕು, ಲಸ ಬರಬೇಕು, ಮಾಸ ಬರಬೇಕು ಅಂದ್ರೆ ಇಂಥ ಗಣಿತಗಳು ಭಾಳ ಈಜಿ ತಿಳಿತಾವ. ಬೇಸಿಕ್ ಅಭ್ಯಾಸ ಸರಿಯಾಗಿ ಮಾಡಿರ್ಬೇಕು.